ಗಡಿ ದಾಟಿದ ಸ್ಯಾಂಡಲ್ವುಡ್ ಚೆಲುವೆಯರು. 2026ರಲ್ಲಿ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಕನ್ನಡವೇ ಬ್ರ್ಯಾಂಡ್. ಊರತ್ರ ಸಮುದ್ರ ಇದೆಯಲ್ಲ, ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿದ್ದೀನಿ. ಒಂದು ಕಾಲವಿತ್ತು, ಕನ್ನಡ ಚಿತ್ರರಂಗ ಎಂದರೆ ಕೇವಲ ಪರಭಾಷಾ ನಾಯಕಿಯರ ಪಾಲಿನ ಲಾಂಚಿಂಗ್ ಪ್ಯಾಡ್ ಎನ್ನಲಾಗುತ್ತಿತ್ತು. ಮುಂಬೈ ಅಥವಾ ಚೆನ್ನೈನಿಂದ ನಾಯಕಿಯರನ್ನು ಕರೆತಂದು ಇಲ್ಲಿನ ಪರದೆಯ ಮೇಲೆ ವೈಭೀಕರಿಸುವ ಸಂಪ್ರದಾಯ ದಶಕಗಳ ಕಾಲ ನಡೆದಿತ್ತು. ಆದರೆ ಇಂದು ಕಾಲಚಕ್ರ ಉರುಳಿದೆ. 2026ರ ಹೊತ್ತಿಗೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿರುವುದು ನಮ್ಮ ಕನ್ನಡದ ನಾಯಕಿಯರಿಂದ ಎನ್ನುವುದು ಹೆಮ್ಮೆಯ ಮತ್ತು ಗಂಭೀರವಾಗಿ ವಿಶ್ಲೇಷಿಸಬೇಕಾದ ವಿಚಾರ. ವಿಶೇಷವಾಗಿ ರುಕ್ಮಿಣಿ ವಸಂತ್ ಅವರ ಇತ್ತೀಚಿನ ಬೆಳವಣಿಗೆಗಳು ಕನ್ನಡದ ಪ್ರತಿಭೆಗಳು ಕೇವಲ ಗ್ಲಾಮರ್ಗೆ ಸೀಮಿತವಾಗಿಲ್ಲ, ಬದಲಿಗೆ ನಟನಾ ಕೌಶಲ್ಯದ ಮೂಲಕವೇ ಸಾಮ್ರಾಜ್ಯ ವಿಸ್ತರಿಸುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. வேலையை கெடுத்துட்டு இருக்கு. எனக்கு இன்னும் 7 நாள் தான் டைம் இருக்கு. இந்த 7 நாளுக்குள்ள நான் எல்லா ಟಾರ್ಗೆಟ್ ಸೇಲ್ಸು ಮುಡಿಕணும். ಪರಭಾಷೆಗಳಲ್ಲಿ ಕನ್ನಡತಿಯರ ನಾಗಾಲೋಟ ಒಂದು ವಿಶ್ಲೇಷಣೆ. ರುಕ್ಮಿಣಿ ವಸಂತ್ ಪ್ರತಿಭೆಯ ಹೊಸ ಭಾಷ್ಯ. ಸಪ್ತ ಸಾಗರದಾಚೆ ಎಲ್ಲೋ ಚಿತ್ರದ ಮೂಲಕ ಕನ್ನಡಿಗರ ಹೃದಯ ಗೆದ್ದ ರುಕ್ಮಿಣಿ ವಸಂತ್ ಈಗ ತಮಿಳು ಮತ್ತು ತೆಲುಗು ಚಿತ್ರರಂಗದ ಮೋಸ್ಟ್ ವಾಂಟೆಡ್ ನಾಯಕಿ. ಟಾಕ್ಸಿಕ್ ನಂತಹ ಬೃಹತ್ ಚಿತ್ರದಲ್ಲಿ ಯಶ್ ಜೊತೆ ಕಾಣಿಸಿಕೊಳ್ಳುತ್ತಿರುವುದು ಮತ್ತು ತಮಿಳಿನ ದೊಡ್ಡ ಬ್ಯಾನರ್ಗಳ ಜೊತೆಗಿನ ಒಪ್ಪಂದಗಳು ಅವರ ಮಾರುಕಟ್ಟೆ ಮೌಲ್ಯವನ್ನು ಎತ್ತರಿಸಿವೆ. ಅವರು ಕೇವಲ ಒಂದು ಭಾಷೆಗೆ ಸೀಮಿತವಾಗದೆ ದಕ್ಷಿಣದ ಎಲ್ಲಾ ಭಾಷೆಗಳಲ್ಲೂ ನೆಲೆ ಕಂಡುಕೊಳ್ಳುತ್ತಿರುವುದು ಅವರ ನಟನಾ ಗಾಂಭೀರ್ಯಕ್ಕೆ ಸಂದ ಜಯ. ಕಂಬ್ಯಾಕ್ ಇಚ್చిన ప్రతిసారి ಮ್ಯಾಜಿಕ್ జరుగుద్ది. అతనిక్కడికి వచ్చి తెగ డిస్టర్బ్ చేస్తున్నారు. ಶ್ರೀಲೀಲಾ ಮತ್ತು ಆಶಿಕಾ ರಂಗನಾಥ್ ಯಶಸ್ಸಿನ ಮುಂದುವರಿಕೆ. ತೆಲುಗು ಚಿತ್ರರಂಗದಲ್ಲಿ ಈಗಾಗಲೇ ಸೆನ್ಸೇಷನ್ ಸೃಷ್ಟಿಸಿರುವ ಶ್ರೀಲೀಲಾ 2026ರಲ್ಲಿ ತಮಿಳಿನ ಪರಾಶಕ್ತಿ ಅಂತಹ ಚಿತ್ರಗಳ ಮೂಲಕ ಕಾಲಿವುಡ್ನಲ್ಲೂ ಪಾರುಪತ್ಯ ಸ್ಥಾಪಿಸಲು ಸಜ್ಜಾಗಿದ್ದಾರೆ. ಇನ್ನು ಕಾಂತಾರ ಬೆಡಗಿ ಸಪ್ತಮಿ ಗೌಡ ಮತ್ತು ಆಶಿಕಾ ರಂಗನಾಥ್ ಅವರ ತೆಲುಗು ತಮಿಳು ಪಯಣ ಸ್ಯಾಂಡಲ್ವುಡ್ನ ಪ್ರತಿಭೆಗಳ ಬೇಡಿಕೆಯನ್ನು ಹೆಚ್ಚಿಸಿದೆ. ಇವರು ಕೇವಲ ನೃತ್ಯಕ್ಕೆ ಸೀಮಿತವಾಗದೆ ಕಥಾಪ್ರಧಾನ ಚಿತ್ರಗಳನ್ನು ಆಯ್ದುಕೊಳ್ಳುತ್ತಿರುವುದು ಗಮನಾರ್ಹ. ఏ రిలేషన్షిప్ అయినా మనం కలిసే పర్సన్ బట్టి డిపెండ్ అయి ఉంటుంది, రైటా రాంగా అని. ఐ థింక్ హీ ఈస్ ద రైట్ పర్సన్. ಕೆಜಿಎಫ್ ಮತ್ತು ಕಾಂತಾರ ತಂದ ಬದಲಾವಣೆ. ಈ ಬದಲಾವಣೆಯ ಹಿಂದೆ ಕೆಜಿಎಫ್ ಮತ್ತು ಕಾಂತಾರ ಚಿತ್ರಗಳ ದೊಡ್ಡ ಹಸ್ತವಿದೆ. ಈ ಚಿತ್ರಗಳು ಕನ್ನಡದ ಮಣ್ಣಿನ ವಾಸನೆಯನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿದವು. ಪರಿಣಾಮವಾಗಿ ಕನ್ನಡದ ನಾಯಕಿಯರು ಸಹಜ ಸುಂದರಿಯರು ಮಾತ್ರವಲ್ಲ, ಅವರು ಉತ್ತಮ ಅಭಿನೇತ್ರಿಗಳು ಎಂಬ ಭಾವನೆ ಪರಭಾಷಾ ನಿರ್ದೇಶಕರಲ್ಲಿ ಮೂಡಿದೆ. ಶ್ರೀನಿಧಿ ಶೆಟ್ಟಿ ಅವರು ತೆಲುಗಿನ ಹಿಟ್ 3ನಂತಹ ಚಿತ್ರಗಳ ಮೂಲಕ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಿರುವುದು ಇದಕ್ಕೆ ಪೂರಕವಾಗಿದೆ. ಒಟ್ಟಾರೆ ಹೇಳುವುದಾದರೆ 2026 ಕನ್ನಡತಿಯರ ಪಾಲಿಗೆ ಒಂದು ಸುವರ್ಣ ವರ್ಷ. ಭಾಷೆಯ ಗಡಿ ದಾಟಿ ಕೇವಲ ಸೌಂದರ್ಯದಿಂದಲ್ಲದೆ ಸಂವೇದನಾಶೀಲ ನಟನೆಯ ಮೂಲಕ ಇವರು ಗುರುತಿಸಿಕೊಳ್ಳುತ್ತಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಹೆಮ್ಮೆ ಮಾತ್ರವಲ್ಲ, ಪ್ರಾದೇಶಿಕ ಭಾಷೆಗಳ ನಡುವಿನ ಕಲೆ ಮತ್ತು ಟ್ಯಾಲೆಂಟ್ ಎಕ್ಸ್ಚೇಂಜ್ನ ಹೊಸ ಯುಗಕ್ಕೆ ನಾಂದಿಯಾಗಿದೆ.